ನಮಸ್ಕಾರ ರೀಪ ಎಲ್ಲರಿಗೂ. ಮತ್ತು ವಿಜಯಪುರಕ್ಕೆ ಹೊಂಟ ನೋಡ್ರಿ. ಈಗ ವಿಜಯಪುರಕ್ಕೆ ಯಾಕೆ ಹೋಗ್ಕನಕ ಅಕ್ಕಾತ ಮ್ಯಾಗಿಂದ ಮ್ಯಾಗ ಅಂತಿರ್ಬೇಕಲ್ಲ ನೀವು. ವಿಜಯಪುರದಾಗ ಯೂಸುಫ್ ಅಂತೇಳಿ ಒಬ್ಬ ಸಮಾಜ ಸೇವಕ ಅದಾನೆ, ಪತ್ರಕರ್ತೂ ಅದಾನೆ, ಚಾನಲು ನಡೆಸ್ತಾನೆ. ಆದ್ರೆ ಸರ್ಕಾರದ ಏನೇನು ವೈಫಲ್ಯಗಳು ಅದಾವ ಅವನು ಎತ್ತಿ ಹಿಡಿದ ವಿಧಾನಸೌಧ ಮತ್ತು ವಿಧಾನ ಪರಿಷತ್ನಾಗ ಗುಡುಗಿ ಎಬ್ಸುವಂಥ ಕಾರ್ಯಕ್ರಮ ಹಾಕೋತಾನ್ರಿ ಯೂಸುಫ್. ಆ ಯೂಸುಫ್ ಏನು ಮಾಡ್ಯಾನ, ಮೊನ್ನೆ ಇದೇ ವಿಜಾಪುರದ ಪ್ರತಿಭಾವಂತ ಅನೇಕ ಗಣ್ಯಮಾನ್ಯ ಹೆಣ್ಮಕ್ಳನ್ನ ಹಿಡ್ಕೊಂಡು ಎಲ್ಲರನ್ನೂ ಕೂಡಿಸಿ ಒಂದು ಸಭಾ ಮಾಡ್ಯಾನ ತನ್ನ ಮನ್ಯಾಗ ರೀ. ಆ ಸಭಾದ ಗುಟ್ಟಿನ ವಿಷಯ ನನಗೆ ಬಂದೈತೆ. ಆ ಗುಟ್ಟಿನ ವಿಷಯ ಈಗ ಏನಾರು ಹೊರಗೆ ಬೆತ್ತಂದ್ರೆ ಅಲ್ಲಿ ವಿಜಯಪುರದಾಗ ಹೊಸ ಶಾಸಕ ತಯಾರಾಕನ. ಇದು ಇನ್ನು ವೈರಲ್ ಗತೆ ಇನ್ನು ಹಬ್ಬದನ ಇನ್ನು ಇದ್ದಂಥ ಶಾಸಕಗೆ ಗಡಗಡ ನಡುಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋಕೆ ಹೊಂಟಾನ ಯೂಸುಫ್. ಆ ಯೂಸುಫ್ ಯಾರು? ಆ ಯೂಸುಫನ ಹಿನ್ನೆಲೆ ಏನು? ಯೂಸುಫ್ ಯಾಕೆ ಅಲ್ಲಿ ಸಾಮಾಜಿಕ ಚಟುವಟಿಕೆ ಮಾಡಕತ್ತಾನ? ಅನೇಕ ಪುರಾತತ್ವ ಇಲಾಖೆಯಿಂದ ಅನೇಕ ವಿದೇಶಿಗರು ಸಹಿತ ಬರುವಂಥ ವಿಜಯಪುರದಾಗ ಅಲ್ಲಿ ಯೂಸುಫ್ ಮಾಡುತ್ತಿರುವ ಚಟುವಟಿಕೆ ಅಲ್ಲಿ ನೋಡ್ರಿ. ಹಳೆ ಕಾಲದ ಕಟ್ಟಡಗಳು ಎಷ್ಟೋ ಅಭಿವೃದ್ಧಿಯಾಗಿಲ್ಲ, ಯಾವುದೇ ಇನ್ನೂವರೆಗೆ ಕೆಲವು ರಸ್ತೆಗಳಲ್ಲಿಲ್ಲ. ಅಲ್ಲಿ ಇರುವಂಥ ಶಾಸಕರು ತಾರತಮ್ಯ ಮಾಡ್ತಾರೆ ಅನುದಾನ ಕೊಡೋ ಸಲುವಾಗಿ. ಒಂದೇ ಸಮುದಾಯದನ್ನು ಬೇಕೋತ್ ಹೋಗೋದು, ಇದನ್ನು ಯೂಸುಫ್ ಖಂಡನೆ ಮಾಡ್ತಾರೆ. ಆದ್ರೆ ಇಲ್ಲಿ ಬದಲಾವಣೆ ಬೇಕು. ವಿಜಯಪುರ ಹೆಂಗೆ ಸುಧಾರಣೆ ಆಗಬೇಕು, ವಿಜಯಪುರ ಅಭಿವೃದ್ಧಿ ಹೆಂಗೆ ಆಗಬೇಕು, ಇದರ ಚಿಂತನ ಮಂಥನ ಕಾರ್ಯಕ್ರಮ ಹಾಕ್ಕೊಂಡು 50 ಮಹಾನ್ ಜನತೆಯನ್ನು ಕೂಡಿಸಿ ಒಂದು ಕಾರ್ಯಕ್ರಮ ಮನೆಯಲ್ಲಿ ಹಾಕೊಂಡಾನಂದ್ರೆ ಇನ್ನದು 50ರಿಂದ ಒಬ್ಬೊಬ್ಬರಿಗೆ ಅಲ್ಲಿ ಸೂಚನೆ ಕೊಟ್ಟಾನ. ಒಬ್ಬರು 1000 ಮಂದಿ ಜೊತೆ ಸಂಪರ್ಕದಾಗಿರ್ಬೇಕು. 50 ಮಂದಿ 50,000 ಜೊತೆ ಸಂಪರ್ಕ ಇದ್ರೆ ಇನ್ನು ಮುಗಿದ ಹೋತ್ರಿ 25. ಇನ್ನು ತೊಗೊಂಡು ಬಂದ್ರೆ 75ಕ್ಕೆ MLA ಆದಂಗೆ ರೀ. ಇನ್ನು 2023ಕ್ಕೆ ಬರುವ ದಿನಮಾನಗಳಲ್ಲಿ ಇನ್ನು ವಿಜಾಪುರದಾಗ ಬದಲಾವಣೆ ಆಗೋದು, ಬದಲಾವಣೆಗೆ ಗಾಳಿ ಬೀಸೋದು ಇನ್ನು ಯಾವ ರೀತಿ ತಿರುವು ಪಡಿತೈತಿ ಯೂಸುಫ್ ಮಾಡುತ್ತಿರುವ ಚಟುವಟಿಕೆ. ಯೂಸುಫ್ ಅಲ್ಲಿ ಒಂದು ಸುನಾಮಿ ಆಗಿ ಕೂತಾನ. ಇನ್ನು ಅಲ್ಲಿ ಯಾವ ರೀತಿ ತನ್ನ ಕಾರ್ಯಕ್ರಮ ಚಟುವಟಿಕೆ ಮತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ವಿಜಯಪುರ ಬದಲಾವಣೆ ಮಾಡ್ತಾನೆ. ವಿಜಯಪುರದಾಗ ಏನು ಅಭಿವೃದ್ಧಿ ಆಗೈತಿ, ಅಲ್ಲಿ ಅಭಿವೃದ್ಧಿದಿಂದ ಏನು ನೆನಗುದಿಗೆ ಬಿದ್ದೈತಿ. ವಿದೇಶಿಗರು ಸಹಿತ ಇವತ್ತು ಜಗತ್ತಿನ 7ನೇ ಅದ್ಭುತ ಅಲ್ಲಿ ಐತಿ. ಆದ್ರೆ ಅಲ್ಲಿ ಶಾಸಕ ಮಹಾಶಯರು ಅವ್ರನ್ನ ಮುಂದುವರೆಸ್ತಾರೋ ಏನು, ಆ ಶಾಸಕನ ಸೋಲಿಸಿ ಮತ್ತೊಬ್ಬ ಶಾಸಕನ ತಯಾರು ಮಾಡ್ತಾರೆ. ಇನ್ನು ಕಾದ ನೋಡ್ಬೇಕಲ್ರಿ ವಿಜಯಪುರ ಜನತೆ. ಇನ್ನು ವಿಜಯಪುರ ಜನತೆ ಯಾವ ರೀತಿ ತಿರುವು ಪಡಿತೀರಿ, ಯಾವ ರೀತಿ ತೀರ್ಮಾನ ತಗೋತೀರಿ ನಿಮಗೆ ಬಿಟ್ಟಿದ್ದ ವಿಷಯ. ಯೂಸುಫ್ ಮಾಡುತ್ತಿರೋ ಚಟುವಟಿಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಯೂಸುಫ್ ಇನ್ನೂ ಹೆಚ್ಚಿನ ಅಲ್ಲಿ ಚಟುವಟಿಕೆ ಮಾಡಿದಂದ್ರೆ ಇಡೀ ವಿಜಯಪುರದಾಗ ಅಲ್ಲಿ ನೋಡ್ರಿ ಒಂದು ಸಣ್ಣ ವೀಡಿಯೋ ಹಾಕಾಕತ್ತೀನಿ. ಎಂತಿಂಥ ಗಣ್ಯಮಾನ್ಯರ ಮಹಿಳೆಯರನ್ನಲ್ಲಿ ಕೂಡಿಸ್ಯಾನಂದ ಮೇಲೆ ಅವರು ಎಲ್ಲರೂ ತಮ್ಮ ಶಕ್ತಿಯುತವಾಗಿ ಅಲ್ಲಿ ಕೆಲಸ ಮಾಡವ್ರ. ಇನ್ನು ಬದಲಾವಣೆ ಗಾಳಿ ಬೀಸುವುದು 2023ಕ್ಕೆ. ಅದರ ಸಲುವಾಗಿ ಶಾಸಕ ಮಹಾಶಯ ಏನು ಉತ್ತರ ಕೊಡ್ತಾರೆ, ಯಾವ ರೀತಿ ಇನ್ನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೋತಾರೆ ಇನ್ನು ನೋಡ್ಬೇಕಲ್ರಿ ಬಸವಣ್ಣ ನಾಡಿನಾಗ. ಹಾಗಾದ್ರೆ ಯೂಸುಫನ ಚಟುವಟಿಕೆಗೆ ಲೈಕ್ ಮತ್ತು ಶೇರ್ ಮಾಡ್ತೀರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ. ನಮಸ್ಕಾರ. अस्सलाम वालेकुम। पूरे बीजापुर में होंगे या तो ऑल कर्नाटक में कहाँ भी किसी भी तकलीफ होंगे, चाहे गरीब से गरीब हो, मजलूम हो, बेचार बेबस लाचार रहते, यतीम रहते, उनको सबके वास्ते हमें लड़ाई करनी, उनके साथ उनको इंसाफ दिलाने के वास्ते हमें 24 आवर्स उनके साथ रहते हैं। उनको जो भी जरूरत रहते, हर छोटी बड़ी जरूरत रहे तो भी पूरा सपोर्ट करते हैं उनको। हमारे इधर एक ऑफिस बनाते हैं, ऑफिस में जो भी रहे तो तुम्हारे जो भी प्रॉब्लम रहेंगे, घर के मसले मसाइल हमारे सामने आकर शेयर कर सकते हैं, उसमें हमें पूरा सपोर्ट करते हैं तुमना। ಸಮಾಜದ ಮಹಿಳೆಯರು ಬಂದು ಇಷ್ಟು ಶಕ್ತಿ ಕೊಟ್ಟಿದ್ದಕ್ಕೆ, ಇಷ್ಟು ತ್ರಾಸ ಮಾಡ್ಕೇಸಿ ರಾತ್ರಿ ಹಗಲ ನಮ್ಮ ಅಣ್ಣ ತಮ್ಮರು ಇದ್ದಾರೆ, ನಮ್ಮ ಅಕ್ಕ ತಂಗಿ ಇದ್ದಾರೆ, ಅದಕ್ಕೇಸಿ ಎಲ್ಲರೂ ಬಂದು ಇವನೊಬ್ರಿಗೆ ನ್ಯಾಯ ಸಿಗ್ಬೇಕು ಅದಕ್ಕೇಸಿ ಈ ರೀತಿ ಅವ್ರ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಕೊಡುಗೆ ಕೊಡೋರು ಒಂದು ಮಹಿಳೆಯರು ಅಂದ್ರೆ ಇಲ್ಲಿ ನಿಂತಿದ್ದು ಇಷ್ಟು ನಮ್ಮ ಮಹಿಳೆಯರಿಗೆ ನಾವು ತುಂಬಾನೇ ಸಂತೋಷ. ಯಾಕಂದ್ರೆ ನಮ್ಮ ಸಂಘಟನೆ ವತಿಯಿಂದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ನಮ್ಮ ಸಂಘಟನೆ ವತಿಯಿಂದ ಎಲ್ಲರಿಗೂ ನಾವು ಚಿಂತನೆ ಒಳಗೆ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೇ ಕೇಳಿದ್ವಿ ಏನಂದ್ರೆ, ನೀವು ಇದೇ ರೀತಿ ಬೆಳಿಬೇಕು. ಯಾರಿಗೇನ್ರಿ ಅನ್ಯಾಯ ಇದ್ರೆ ಅಲ್ಲಿ ಅವ್ರಿಗೆ ನ್ಯಾಯ ಸಿಗೋ ತನಕ ಒಟ್ಟು ನೀವು ಅಳಗಾಡಬಾರ್ದು, ಒಟ್ಟು ಹೇಳ್ಬಾರ್ದು. ಸಂಸಾರ ಮಾಡ್ತಾರ ದುನಿಯಾ, ದುಡ್ಡು ಗಳಿಸ್ತಾರ ದುನಿಯಾ ಅಂದ್ರೆ ನೀವು ಇವತ್ತು ದುಡ್ಡು ಗಳಿಸ್ಲಾಕ ಇಲ್ಲಿ ಬಂದಿದ್ರಿ, ನೀವು ಒಂದು ದೇಶನೇ ಉದ್ಧಾರ ಮಾಡ್ಲಾಕ ಬಂದಿರಿ.
ಒಂದು ಹೋರಾಟಗಾರ ಅಂದ್ರೆ ಹಿಂಗಿರ್ತಾವ ಅಂದ್ರೆ ಇನ್ನೊಬ್ರ ಹತ್ರ ದುಡ್ಡು ತಗೊಂಡ್ ಕೇಸಿ ಹೋರಾಟ ಮಾಡಂಗಿಲ್ಲ, ಇನ್ನೊಬ್ರ ಹತ್ರ 100 ರೂಪಾಯಿ 200 ರೂಪಾಯಿ ತಗೊಂಡು ಬಂದ್ ಕೇಸಿ ಪಾರ್ಟಿ ಅಟೆಂಡ್ ಮಾಡಂಗಿಲ್ಲ. ನೀವು ನಡ್ಕೊಂಡು ಆಟೋ ಆಗ್ಲಿ ಏನೂ ಆಗ್ಲಿ ನಡ್ಕೊಂಡ್ ಕೇಸಿ ಬಂದು ಇಲ್ಲಿ ತನಕ ಬಂದಿರಿ. ಅದ್ರ ಸಂಬಂಧ ನಮ್ಮ ಯರ್ನಾಳ್ ಕಾಕನ ಕಡೆ ನಾವು ಅಷ್ಟು ಜನದ ಕಡೆ ತುಂಬಾ ಸಂತೋಷ ಆಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ.